ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಇನ್ನೊಂದು ಸಿಂಪಲ್ ಆಗಿರೋ ಬಾರ್ಡರ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಅದರಲ್ಲಿ ನಾನು ಸ್ಟೋನ್ ಚೈನು ಮತ್ತು ಕುಂದನ್ಸ್ನ ಯೂಸ್ ಮಾಡಿ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಈ ಥರ ಡಿಸೈನ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಚೈನ್ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಏಕೆಂದರೆ ಸ್ವಲ್ಪ ರಿಚಾಗಿ ಕಾಣಲಿ ಅಂದ್ಬಿಟ್ಟು ನಾನು ಚೈನ್ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಇದು ನೀವು ಕುರ್ತಾ ಬಾರ್ಡರು ಸ್ಲೀವ್ಸ್ ಹತ್ರ ಅಥವಾ ಬ್ಲೌಸಸ್ ಇದ್ದರೆ ಸ್ಲೀವ್ಸ್ ಹತ್ರ ಬ್ಯಾಕ್ ಡಿಸೈನು ಎಲ್ಲ ಮಾಡ್ಕೋಬೋದು. ಇಲ್ಲಿ ನಾನು ಮಧ್ಯೆ ಗ್ಯಾಪ್ ಕೊಟ್ಟಿದ್ದೀನಿ. ನೀವು ಗ್ಯಾಪ್ ಕೊಡ್ದೆಲ್ಲೂ ಹತ್ರ ಬೇಕಾದರೂ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. 3 ಎಳೆ ತೊಗೊಂಡು ನಾನಿಲ್ಲಿ ಚೈನ್ ಸ್ಟಿಚ್ ಹಾಕ್ಕೊತಾ ಇದ್ದೀನಿ, ಹಾಫ್ ಸರ್ಕಲ್ ಥರ. ಚಿಕ್ಕದಾಗಿ ಹಾಕ್ಕೊಬೇಕು, ಇಲ್ಲ ಟರ್ನಿಂಗ್ಸಲ್ಲೆಲ್ಲ ನೀಟಾಗಿ ಬರೋದಿಲ್ಲ. ಒಂದು ಲೈನ್ ಆಯಿತು. ಈಗ ಹಂಗೆ ನೀಡೆಲ್ಲ ಒಳಗಾಕಿ ಪಕ್ಕ ತಕ್ಕೊಂಡು ಇವಾಗ 2ನೇ ಲೈನ್ನ ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ. ಇಲ್ಲೂ ಅಷ್ಟೇ ಸೇಮು ಚೈನ್ ಸ್ಟಿಚ್ ಹಾಕ್ತಾಯಿದ್ದೀನಿ. ನಿಧಾನಕ್ಕೆ ಹಾಕ್ಕೊಬೇಕು. ನೋಡಿ, ಚೈನ್ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಈ ಥರ 2 ಲೈನನ್ನು ಚೈನ್ ಸ್ಟಿಚ್ ಹಾಕ್ಕೊತಿದ್ದೀನಿ. ನೀವು ಬ್ಯಾಕ್ ಸ್ಟಿಚ್ ಆದರೂ ಹಾಕ್ಕೋಬೋದು, ನಾಟ್ ಸ್ಟಿಚ್ ಆದರೂ ಹಾಕ್ಕೋಬೋದು. ನಿಮ್ಮದು ಟೈಮ್ ಕನ್ವೀನಿಯೆಂಟು ಯಾವ ಥರ ಡಿಸೈನ್ ಬೇಕು ನೋಡಿಕೊಂಡು ಹಾಕ್ಕೋಬೋದು. ನೋಡಿ, ಈ ಥರ 2 ಲೈನ್ ಹಾಕ್ಕೊಂಡು ಕಂಪ್ಲೀಟ್ ಆಗ್ತಾಯಿದೆ. ನಾನಿಲ್ಲಿ ಸನ್ ರೈಸ್ ಆಗುತ್ತಲ್ಲ ಆ ಥರ ಕಾನ್ಸೆಪ್ಟ್ ತೊಗೊಂಡು ನಾನು ಮಾಡ್ತಾಯಿದ್ದೀನಿ. ನೋಡಿ, ಈಗ ಅದು ಕಂಪ್ಲೀಟ್ ಆದಮೇಲೆ ಇಲ್ಲಿ ನಾನು ಲೇಸಿ ಡೇಸಿ ಹಾಕ್ಕೊತಿದ್ದೀನಿ. ಅದಕ್ಕೆ ನಾನು ಪಿಂಕಿಗೆ ಫುಲ್ ಕಾಂಟ್ರಾಸ್ಟ್ ಆಗಿ ನಾನು ಬ್ಲೂ ಕಲರ್ ತೊಗೊಂಡಿದ್ದೀನಿ. ಸೇಮ್ ಅದು 3 ಎಳೆನೇ ತೊಗೊಂಡಿದ್ದೀನಿ. ಇವಾಗ ನೀಟಾಗಿ ಲೇಸಿ ಡೇಸಿ ಫ್ಲವರ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಮಧ್ಯ ಗ್ಯಾಪ್ ಬರೋ ಥರ ನೋಡಿ ಹಾಕ್ಕೊಳ್ಳಿ. ಏಕೆಂದರೆ ಅಲ್ಲಿ ನಾನು ಸೀಕ್ವೆನ್ಸ್ ಪೈಪ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಒಂದ್ರ ಪಕ್ಕ ಒಂದು ನೀಟಾಗಿ ಟ್ರೇಸ್ ಮಾಡ್ಕೊಂಡಿರ್ತೀರಲ್ಲ ಅಲ್ಲಿಗೆ ಹಾಕ್ಕೊಂಡು ಒಂದ್ರ ಪಕ್ಕ ಒಂದು ನೀಟಾಗಿ ಕಂಪ್ಲೀಟ್ ಮಾಡ್ಕೊತ ಹೋಗಬೇಕು. ನಿಧಾನಕ್ಕೆ ಹಾಕ್ಕೋಬೇಕು, ಪೇಷನ್ಸಿಂದ ಹಾಕ್ಕೋಬೇಕು. ನೀಟಾಗಿ ನೀವು ಸೀಕ್ವೆನ್ಸ್ ಯೂಸ್ ಮಾಡೋದಿಲ್ಲ ಅಂತ ಅಂದರೆ ನೀವು ಇದೇ ಲೇಸಿ ಡೇಸಿನ ಒಂದ್ರ ಒಳಗೆ ಒಂದು ಕಾಂಟ್ರಾಸ್ಟ್ ಕಲರ್ಸ್ ತೊಗೊಂಡು ಹಾಕಿದ್ರು ಅದು ಡಬಲ್ 2D 3D ಥರ
ಚೆನ್ನಾಗಿ ಕಾಣುತ್ತೆ. ನಿಮ್ದು ಯಾವ ಥರ ಕ್ರಿಯೇಟಿವಿಟಿ, ನಾನು ಬೇಸಿಕ್ ತೋರಿಸ್ತೀನಿ, ನೀವು ಯಾವ ಥರ ಬೇಕಾದರೂ ಕ್ರಿಯೇಟಿವಿಟಿ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಪಕ್ಕ ಬೇಕಾದರೂ ಹಾಕ್ಕೋಬೋದು. ಒಂದು ಡಿಸೈನ್ ಎಲ್ಲಿ ಎಂಡಾಗುತ್ತೆ ಅದು ನೋಡಿಕೊಂಡು ಅದ್ರ ಪಕ್ಕಕ್ಕೇ ಇನ್ನೊಂದು ಡಿಸೈನು ನೀವು ಮಾಡ್ಕೋಬೋದು. ನೋಡಿ ಇದು ಒಂದು ವರ್ಕ್ ಕಂಪ್ಲೀಟ್ ಆಯಿತು. ಮುಗೀತು. ಈ ಥರ ಕಾಣುತ್ತೆ. ಮೂರು ಆದಮೇಲೆ ಈ ಥರ ಕಾಣುತ್ತೆ. ನಾನು ಇದರೊಳಗೆ ಪೈಪ್ದು ಸೀಕ್ವೆನ್ಸ್ನ ಹಾಕೋತಾ ಇದ್ದೀನಿ. ನೋಡಿ ಈ ಥರ ಇದೆ. ಜಸ್ಟ್ ಒಂದು ನೀಡಲ್ಗೆ ಸೇಮ್ ಕಲರ್ ಥ್ರೆಡ್ ತೊಗೊಳ್ಳೋದು, ಹಾಕ್ಕೊಂಡು ಒಂದು ಸೈಡ್ ತೊಗೊಂಡು ಇನ್ನೊಂದು ಸೈಡ್ಗೆ ಒಳಿಕೆ ಹಾಕ್ಕೊಳೋದು. ಅದೇ ಥರ ಪಕ್ಕನೇ ಇನ್ನೊಂದು ತೊಗೋಬೋದು. ನೋಡಿ ಈ ಥರ ಒಂದು ಡೇಸಿ ಒಳಗೆ ಒಂದು ಸೀಕ್ವೆನ್ಸ್ನ ನಾನು ಇನ್ಸರ್ಟ್ ಮಾಡ್ತಾಯಿದ್ದೀನಿ. ನೋಡಿ ಕಂಪ್ಲೀಟ್ ಆಗ್ತಾ ಇದೆ ಈಗ. ಇದ್ರ ನಿಮಗೆ ಟ್ಯೂಬ್ಸಲ್ಲಿ ಗೋಲ್ಡು, ಸಿಲ್ವರು ಕಲರ್ಸ್ ಎಲ್ಲ ಸಿಗುತ್ತೆ, ನೋಡಿಕೊಂಡು ಹಾಕ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸ್ಯಾರಿ ಬ್ಲೌಸಸ್ಗೆ ಚೂಡಿದಾರು ಎಡ್ಜಸ್ಸು, ಸ್ಲೀವ್ಸ್ ಹತ್ರ ಬ್ಯಾಕ್ ಡಿಸೈನ್ ಪ್ಲೇನ್ ಕಲರ್ ತೊಗೊಂಡು ನೀವು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಡಿಸೈನರ್ ವೇರಾಗಿ ನೀವು ಕ್ರಿಯೇಟ್ ಮಾಡ್ಕೋಬೋದು ಒಂದು ಡ್ರೆಸ್ನ ನೀವೇ ಎಂಬ್ರಾಯ್ಡ್ರಿ ಮಾಡಿಕೊಂಡು. ಇಲ್ಲಾಂದರೆ ರೆಡಿ ಪ್ಲೇನ್ ಅನಾರ್ಕಲಿ ಕುರ್ತೀಸ್ ರೆಡಿ ತೊಗೊಂಡು ನೀವು ಅದ್ರ ಮೇಲೆ ನೀವು ಓನಾಗಿ ಇವಾಗ ನಾನು ವರ್ಕ್ ಮಾಡ್ತಿದ್ದೀನಲ್ಲ ಆ ಥರ ಮಾಡಿಕೊಂಡು ಈ ವರ್ಕ್ ಕಲರ್ ಏನಿದೆ ಅದರದ್ದು ನೀವು ದುಪಟ್ಟ ಪ್ಯಾಂಟು ಮ್ಯಾಚ್ ಮಾಡ್ಕೋಬೋದು. ನೋಡಿ ಇದಿಷ್ಟ ಆದಮೇಲೆ ಈ ಥರ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈಗ ಇದಾದಮೇಲೆ ನಾನು ಎರಡು ಚೈನ್ ಸ್ಟಿಚ್ ಹಾಕ್ಕೊಂಡಿದ್ದೀನಲ್ಲ ಅದ್ರ ಮಧ್ಯೆ ನಾನು ಸ್ಟೋನ್ದು ಚೈನ್ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಚೆನ್ನಾಗಿ ರಿಚ್ಚಾಗಿ ಕಾಣಬೇಕಂತ. ಇದಕ್ಕೆ ಫೆವಿಕಾಲ್ ಹಾಕ್ಕೊಂಡು
ಇಲ್ಲಿ ಗೋಲ್ಡ್ ಸ್ಟೋನ್ ಚೈನ ನಾನು ಮೆಷರ್ಮೆಂಟಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಅದರ ಮಧ್ಯೆ ಹಾಕ್ತಾಯಿದ್ದೀನಿ. ಜಸ್ಟ್ ಲೈಟಿಗೆ ನಿಮಗೆ ಅದು ಶೈನ್ ಆಗುತ್ತೆ. ನಿಧಾನಕ್ಕೆ ಜಸ್ಟ್ ಇಟ್ಕೊಂಡು ಪ್ರೆಸ್ ಮಾಡಿದರೆ ಆಯಿತು. ನೋಡಿ ಈ ಥರ ಕಾಣ್ತಾ ಇದೆ. ಅದನ್ನ ಇನ್ನೊಂದು ಸ್ವಲ್ಪ ಹೈಲೈಟ್ ಮಾಡೋಕ್ಕೆ ನಾನು ಇದ್ರ ಮಧ್ಯೆ ಚಿಕ್ಕದು ಮಿರರ್ಸ್ನ ಹಾಕ್ತಾಯಿದ್ದೀನಿ. ಅದು ಜಸ್ಟ್ ಪ್ಲೇಟ್ಸ್ ಥರ ಇರುತ್ತೆ ಅಷ್ಟೇ, ಭಾರ ಇರೋದಿಲ್ಲ, ಲೈಟ್ ವೆಯ್ಟ್ ಇರುತ್ತೆ. ನೀವು ಅನಾರ್ಕಲಿ ಅಥವಾ ಚೂಡಿದಾರ್ಗೆ ಈ ಥರ ಫುಲ್ ಹಾಫ್ ಸರ್ಕಲ್ ಮಾಡಿದ್ದೀನಲ್ಲ, ಅದೇ ಥರ ನೀವು ಫುಲ್ ಸರ್ಕಲ್ ಒಂದು ಫ್ಲವರ್ ಥರನೋ ಅಲ್ಲಲ್ಲಿ ಸ್ಯಾರಿಗಾಗಲಿ ಚೂಡಿದಾರ್ಗಾಗಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಸಿಂಪಲ್ಲಾಗಿ ಒಂದು ಬ್ಯೂಟಿಫುಲ್ ಆಗಿರೋ ಬಾರ್ಡರ್ ಡಿಸೈನ್ ರೆಡಿ ಆಗಿದೆ. ಎಷ್ಟು ಶೈನಿಂಗ್ ಇದೆ, ಎಷ್ಟು ಚೆನ್ನಾಗಿದೆ. ಈಸಿ ಮೆಥಡಲ್ಲಿ ಚೆನ್ನಾಗಿ ಮಾಡ್ಕೋಬೋದು. ಥ್ಯಾಂಕ್ ಯು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.